ಅಲ್ಲೊಂದು ಜೀಪ್ ಅವ್ರದ್ದು ಒಂದು ಗಾಡಿ ಇತ್ತು, ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ನಾನು ಈ ಕಡೆ ಬಂದು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಬ್ರದರು, ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಎಲ್ಲ ನೋಡ್ಕೊಂಡು ಗಾಡಿ ನೋಡ್ತಾಯಿದ್ರು. ಸೊ ಇದು ನೋಡಿ ಫ್ರೆಂಡ್ಸ್, ಗಾಡಿ ಇದು ಯಾವುದು 7 ಸೀಟರ್ ಲಿಮಿಟೆಡ್ ವರ್ಷನ್ ಅಂತೆ, 4x4 ವೆಹಿಕಲ್ಲು, ಆಟೋಮೆಟಿಕ್ಕು, ಸಖತ್ತಾಗಿತ್ತು. ನಾನು ಕುತ್ಕೊಂಡು ಒಳಗಡೆ ಹೆಂಗಿದೆ ಅಂತ ಕಂಫರ್ಟ್ನೆಸ್ ನೋಡಿದೆ. ಒಳ್ಳೆ ಕಂಫರ್ಟ್ ಇತ್ತು, ಫುಲ್ ಬಕೆಟ್ ಸೀಟ್ಗಳು, ಯಾವುದು ಒಂಥರ ನನಗೆ ಒಂದು ಸರಿ ಪೈಲಟ್ ಫೀಲ್ ಬಂದುಬಿಡ್ತು, ಅಷ್ಟು ಚೆನ್ನಾಗಿತ್ತು ವೆಹಿಕಲ್ಲು. ಫುಲ್ ಕಂಫರ್ಟೇಬಲ್ ಆ್ಯಂಡ್ ಫುಲ್ಲಿ ಅಪ್ಗ್ರೇಡೆಡ್ ವೆಹಿಕಲ್ಲು, ಸಖತ್ತಾಗಿತ್ತು. ನೋಡಿದ್ರೆ ಆಟೋಮೆಟಿಕ್ ಬೇರೆ, ಹಿಂದೆಗಡೆ ನೋಡಿದ್ರೆ 4x4 ಬ್ಯಾಡ್ಜಿಂಗ್ ಹಾಕಿದ್ರು, ಅದೇನು ಲೆಕ್ಕ ಅಂತ ಗೊತ್ತಾಗಿಲ್ಲ. ಅಷ್ಟರಲ್ಲಿ ನಮ್ಮ ಬ್ರದರ್ ಕೂಡ ಒಳಗಡೆ ಬಂದರು. ಅವ್ರಿಗೆ ಫ್ರಂಟ್ ರೋನಲ್ಲಿ ಬಿಟ್ಟು ನಾನು ಸೆಕೆಂಡ್ ರೋ ಹೆಂಗಿದೆ ಅಂತ ನೋಡಿಕೊಂಡೆ. ಸೆಕೆಂಡ್ ರೂಮಲ್ಲಂತೂ ಹೆಡ್ ರೂಮು ಮತ್ತು ಲೆಗ್ ರೂಮ್ ಸಖತ್ತಾಗಿತ್ತು. ಬಟ್ ಯಾಕೋ ಅದೇನೋ ಥರ್ಡ್ ರೋ ಅಷ್ಟೊಂದೇನು ಸ್ಪೇಷಿಯಸ್ ಆಗಿ ಅನಿಸ್ಲಿಲ್ಲ. ಅದಕ್ಕೆ ನನಗೆ ಹೋಗೋಕ್ಕೆ ಒಳಗಡೆ ಮೂಡು ಬಂದಿಲ್ಲ, ಹಂಗೆ ಎದ್ದು ಬಂದುಬಿಟ್ಟೆ ಆಚೆ ಕಡೆ. ಇಲ್ಲಿ ನೋಡಿ ಫ್ರೆಂಡ್, ಫುಲ್ಲಿ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ವೆಹಿಕಲ್.